ಲೆಕ್ಕದಲ್ಲಿ ಅವತ್ತಿನ ಬಜೆಟ್ ಎಷ್ಟಿತ್ರೆ ಅದನ್ನು ಹೇಳಿ. ಅವತ್ತೇನಿತ್ತು ತೆರಿಗೆ, ಆಯ್ತು. ಇವತ್ತೇನಾಯ್ತು ತೆರಿಗೆ? ಇವತ್ತಿನ ತಕ್ಷಣ ಕೊಡಿ ಅಂತ ನಾವು ಕೇಳ್ತಾ ಇರೋದು. ವಿಷಯಕ್ಕೆ ಬರ್ರಿ. ಅವತ್ತಿನ ಕಾಲ ಅವತ್ತು GST ಇತ್ತಾ? ನಮ್ ದೇಶದ ನಮ್ ರಾಜ್ಯದ ಆದಾಯವನ್ನು ತಗೊಂಡು ಅಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಇಲ್ಲಿ ಬಂದ್ಬಿಟ್ಟು ಕುಗ್ಯಾಡ್ಬಿಟ್ಟು ಸಿಗುತ್ತೆ ನಮ್ಮನ್ನ ಬಿಟ್ಕೊಟ್ಬಿಡಿ. ಬಿಡ್ರಿ ನಮ್ GST ನಮ್ GST ಸಿದ್ದರಾಮಯ್ಯ ಸರ್ಕಾರ ಕೆಲಸ ಮಾಡಿದ್ರು. ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡಿ ಸರ್. ಮಾತಾಡಕ್ಕೆ ಅವಕಾಶ ಆಯ್ತು ತಡೆಯೋಣ ಓಲತ್ಗೆ. ನಾನ್ ಮಾತಾಡ್ದಲ್ಲ ಹಿಂಗ ಆಡ್ಬೇಕ ನೀನು? ಈ ಸುರೇಶ್ ಗೌಡ ನೋಡುಗ ಏನ್ ಕತ್ತಿ? ಸುರೇಶ್ ಗೌಡ್ರೆ ಹುಚ್ಚಿಗಿಚ್ಚಿ ಮಾತಾಡೋದ್ ಬೇಡ್ಬೇಡ್ರಿ. ಮಾತಾಡ್ಲಿ. ಸುರೇಶ್ ಗೌಡ ಈಗ 5 ಲಕ್ಷ 500 ಕೋಟಿ ಚಿಚ್ಕೊಂಡ್ರು. 2013 ಟೀಕೆ ಮಾಡ್ಲಿಲ್ಲ. ಈಗ ಯಾಕೆ ಟೀಕೆ ಮಾಡ್ತಾರೆ? ಖಜಾನೆ ಖಾಲಿ. ಮಂತ್ರಿ ರಾಜ್ಯದ ಬಗ್ಗೆ ಕಳಕಳಿ ಇಲ್ಲ ಅಂತ ನಾನು ಮಾತಾಡ್ರಿ. ಏನಪ್ಪಾ ನಿಮ್ಮದು ಅಂತ ಹೇಳಿ ಸರಿಯಾಗಿ ಈಗ ನಾನ್ ಮಾತಾಡಿ ಸರಿ ಇಲ್ಲ ಅಂದ್ರೆ ಇಲ್ಲಿ ಎಲ್ಲ ಇಡೀ ದೇಶ ಕೇಳ್ಕೊಂಡಿತ್ತೆ. ನಾಳೆ ಬೆಳಿಗ್ಗೆ ಬರೀತಾರೆ ಸುಮ್ನಿರಿ. ನೋಡ್ರಿ ಈ ಕಡೆ ನೋಡಿ ಮಾತಾಡ್ರಿ. ಅಲ್ಲಿ ನೋಡ್ತೀರಿ ಈ ಕಡೆ ಒಂದ್ ಕಡೆ ಸುಮ್ನೆ ಮಾತಾಡ್ರಿ ಗೌಡ್ರೆ. ಈಗ ನಾನು ಏನ್ ಹೇಳಿದ್ದು, ಹಣಕಾಸು ಆಯೋಗನ ರಚನೆ ಮಾಡ್ಕೊಂಡಿದ್ದೆ. ಯಾಕೆ ಹಣಕಾಸು ಆಯೋಗನ ರಚನೆ ಮಾಡ್ಕೊಂಡ್ಮೇಲೆ ನ್ಯಾಯಸಮ್ಮತವಾದಂತ ತೀರ್ಮಾನ ಆಗ್ಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಅದರಲ್ಲೂ ಕೂಡ ನಮಗೆ ಅವತ್ತಿನ ಬಜೆಟ್ ಎಷ್ಟಿತ್ತು? 28,000 ಕೋಟಿ ಇತ್ತು. ಅಂತ ಸಂದರ್ಭದಲ್ಲೇ 47.72 ಕೊಟ್ಟು ಇವತ್ತು 50 ಲಕ್ಷ ಬಜೆಟ್ ಅನ್ನು ಮಂಡನೆ ಮಾಡಿ, ನೀವು 50 ಲಕ್ಷ ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿ 3.64% ಕೊಟ್ಟಿದಿರಲ್ಲ. ಹಣನ ಎಲ್ಲಿಂದ ಬರಬೇಕು ನಮ್ಗೆ? ಎಲ್ಲಿಂದ ಬರಬೇಕು ನಮ್ಗೆ ದುಡ್ಡು? ಈ ರಾಜ್ಯಕ್ಕೆ ಎಲ್ಲಿಂದ ಬರಬೇಕು? ಟ್ಯಾಕ್ಸ್ ಅಲ್ಲಿಂದಲೇ ಅಲ್ವೇನ್ರಿ ಬರೋದು? ಎಲ್ಲಾ ಟ್ಯಾಕ್ಸ್ ಸೆಂಟರ್ ಡೆಲ್ಲಿ ತಗೊಂಡು ಇಟ್ಕೊಂಡು ಕೂತಿದಿರಿ, ಅಲ್ಲಿಂದಲೇ ಅಲ್ವೇನ್ರಿ ಬಿಡುಗಡೆ ಆಗೋದು? ಅದಕ್ಕೆ ದಯಮಾಡಿ ನಾವು ಏನು ವಿನಂತಿ ಮಾಡ್ಕೊಡ್ತೀವಿ, ಯಾವುದೇ ರೀತಿ ವ್ಯತ್ಯಾಸ ಬೇಡ. ನಮ್ಮ ರಾಜ್ಯದ ಜನ ಸಂಕಷ್ಟಕ್ಕೆ ಸಿಗೋದ್ ಬೇಡ. ನಮಗೆ ಬರಬೇಕಾಗಿರ್ತಕ್ಕಂಥ ಹಣವನ್ನ ಪ್ರಾಮಾಣಿಕವಾಗಿ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀವಿ. ಹೊರತು ನಾವು ನಿನ್ನೆಯಿಂದ ನಾವು ನೋಡ್ದು. ಅದಕ್ಕೆ ನಾನು ಏನು ಇದನ್ನ ಮಾಡ್ತಾ ಇಲ್ಲ, ಭಾಷಣ ವೈಟ್ ಪೇಪರ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.